ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು. ನಾನು ಪ್ರಾಮಾಣಿಕವಾಗಿ ಕರೆದೆ. ಆ್ಯಂಡ್ ಬಿಕಾಸ್ ಆಫ್ ದೇರ್ ಬಿಸಿ ಶೆಡ್ಯೂಲ್ ದೆ ಸೆಟ್ ದಟ್ ದೇ ವಿಲ್ ಬಿ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂಥ ಪ್ರಯತ್ನ ಜಂಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ. ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದರೆ, ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅಪಮಾನಗಳನ್ನು ಅನುಭವಿಸಿದ್ದ ನಾನು ಈ ಎಲ್ಲ ಅವಮಾನಗಳಿಗೂ ಒಂದೇ ಒಂದು ಉತ್ತರ, ಅದು ಮೆಹಬೂಬ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಪ್ರತಿ ಸಾರಿ ಯಾಕೆ ಸಿನಿಮಾ 2 ವರ್ಷ ಆಯಿತು 3 ವರ್ಷ ಆಯಿತು, ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್, ಫೋನಲ್ಲಿ ಬೇಡ ಪ್ಲೀಸ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್. ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್. ಐ ವಾಂಟ್ ಟು ಟಾಕ್ ಟು ಯು ಗೈಸ್. ನೀವುಗಳು ತುಂಬ ಮುಖ್ಯವಾದ ವ್ಯಕ್ತಿಗಳು ನನಗೆ. ಸಿನಿಮಾ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಿನಿಮಾದ ನಮ್ಮ ತಾಯಣೆ ಪಬ್ಲಿಕ್ ಸ್ಟಂಟ್ ಎಲ್ಲ ಇದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಈ ಸಿನಿಮಾ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ. ಬಿಗ್ ಬಾಸ್ನ ಗೆದ್ದು ಬಂದಮೇಲೆ ಪ್ರತಿಯೊಬ್ಬರು ಕೇಳಿದ್, ನೀನು ರೈತನ, ನೀನು ವ್ಯವಸಾಯ, ನೀನಿಂತ ಒಳ್ಳೆ ಬಟ್ಟೆಗಳು ಹಾಕಂತೆ, ನೀನು ಯಾವ ಸೀಮೆ ರೈತ? ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬ ಸ್ನೇಹಿತರು ಮಾತ್ರ ಅಲ್ಲ, ಕುಟುಂಬದವರಿಂದ ಬರೋಕ್ಕೆ ಶುರುವಾಗುತ್ತೆ. ಅವಾಗ ಏನು ಮಾಡ್ತಿದ್ಯಾ ಅಂತ ಪ್ರತಿಯೊಬ್ಬನು ಕೇಳ್ತಾನೆ. ನನ್ನ ಜೀವನದಲ್ಲಿ ನಮ್ಮ ತಾಯನೇ ಹೇಳ್ತೀನಿ, ಯಾವತ್ತು ಸೋಲೊಪ್ಕೊಂಡು ನನ್ನ ಮಗ ಅಲ್ಲ ನಾನು. ಅರ್ಧ 30 ರೂಪಾಯಿ ಚಿತ್ರಾನ್ನ ತಿನ್ನಕ್ಕೆ ಕಷ್ಟಪಡ್ತು ಇತ್ತದ್ದು ನಾನು. ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. BSc ಅಗ್ರಿಕಲ್ಚರ್ ವಾಸ್ ಎ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ MSc ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್. MSc ಗೋಲ್ಡ್ ಮೆಡಲ್ ಪಡ್ಕೊಂಡಿರೋಂಥ ವ್ಯಕ್ತಿ ನಾನೊಬ್ಬ ಡೆಪ್ಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಿಟ್ಟು ಅದೇನೋ ಒಂದು ಹುಚ್ಚು ಬೆಳ್ಕಂತು, ವೇದಿಕೆ ಬೇಕು, ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಹತ್ರ ಸಿಗಬೇಕು, ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋಂಥ ಒಂದು ಆ ಹುಚ್ಚು ಬೆಳ್ಕಂತು ಬಾಸ್. ಅದು ಯಾಕೆ ಬೆಳ್ಕೊಂತು ಅಂತ ದೇವರೇ ಗೊತ್ತಿಲ್ಲ. ಬಹುಶಃ ಈ ಫೋಕ್ ಡ್ಯಾನ್ಸ್ಗಳಿಂದ ಬಂತು ಅನ್ಕೊಂತೀನಿ. ಡೊಳ್ಳು ಕುಣಿತಾನ ನಾವು ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬಲ್ಲಿ ವೈರಲ್ ಆಯಿತು. ಅದನ್ನು ನೋಡಿ ರಘು ದೀಕ್ಷಿತ್ ಮಯೂರಿ ಅವ್ರ ಟೀಮಲ್ಲಿ ಬಂತು. ಅಲ್ಲಿಂದ ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ. ಇವೆಲ್ಲವನ್ನು ನೋಡ್ತಾ ಅಕ್ಕಪಕ್ಕ ಇಲ್ಲ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು. ನೀವೇನಾದ್ರೂ ಮಾಡಬೇಕು, ಇಂಥದ್ದು ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್, ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ನನ್ನ ಅದೃಷ್ಟ ಅಂತ. ದೇವರೇ, ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ, ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ದು ನನ್ನ ಅದೃಷ್ಟ. ಯಾಕಂದ್ರೆ 8 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ. 18 ಜನದಲ್ಲಿ ಗೆಲ್ಲೋದು ದೊಡ್ಡ ವಿಚಾರ ಅದ ನನ್ನ ಪ್ರಕಾರ. ಐ ವಾಸ್ ಕಾಂಪೀಟಿಂಗ್ ವಿತ್ 8 lakh ಆಡಿಷನ್ಸ್. 8 ಲಕ್ಷ ಆಡಿಷನ್ಸ್ ಅಲ್ಲಿ ನಾನು ಬಿಗ್ ಬಾಸ್ ಒಳಗಡೆ ಹೋಗಿದ್ದಂಥ ವ್ಯಕ್ತಿ. ಒಬ್ಬ ಕಾಮನರ್, ಪ್ರಾಮಾಣಿಕ, ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡ್ತೀನಿ. ಅಟ್ಲೀಸ್ಟ್ ಅದಕ್ಕೂ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ಗಳು ಅಥವಾ ಯಾವುದಾದ್ರೂ ಇದ್ದು ಒಳಗಡೆ ಹೋದಂಥ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ. ಆದರೆ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು. ನೀನ್ ಯಾವ ರೈತ, ನಿನ್ಗೆ ಹೆಂಗೆ, ನೀನ್ ಏನು, ನಮ್ಮ ತಂದೆ ತಾಯಿ ನೀನ್ ಜಮೀನ್ ತೋರ್ಸೋ. ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್. ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ. ನಾನು ರೈತನ ಮಗ ಅಲ್ಲ ಗುರು, ನಾನೇ ರೈತ. ವ್ಯವಸಾಯ ಮಾಡ್ತಾ ಇದೀವಿ. I have introduced few products to the farmers. ಲಕ್ಷಾಂತರ ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ. ನೀನು ಬಿಗ್ ಬಾಸ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನು ಏನು ಕೊಡುಗೆ ಅಂದ್ರೆ
ಅಣ್ಣ 40 ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು. ವಿ ಹ್ಯಾವ್ seaweed based, amino acid based and bio fertilizers, bio pesticides, bio insecticide ಅಂತ ಬ್ಯೂಟಿಫುಲ್ ಲ್ಯಾಬ್ಗಳನ್ನ ಮುಖಾಂತರ ನಮ್ಮ ಪ್ರಾಡಕ್ಟ್ಗಳನ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ನ. ಇದು ನಾವು ರೈತರಿಗೆ ಮಾಡ್ತಿರೋ ಕೊಡುಗೆ. ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ. ಇದು ಸಾಕಾಗಲ್ಲ ಜನರಿಗೆ. ಇನ್ನೇನೋ ಕೇಳ್ತಾರೆ, ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊಂತಿಲ್ಲ, ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ, ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟನೇನೋ ಗೊತ್ತಿಲ್ಲ, ಸಿನಿಮಾ ಅನೌನ್ಸ್ ಮಾಡಿದ್ವಿ, ಲಾಕ್ಡೌನ್ ಬಂತು, ಅಲ್ಲಿ ನಿಂತ್ಕಂತು. ಯಾವುದು ನಾನು ಪ್ರೊಡ್ಯೂಸರ್ ಅಂತ ಕೊಡೋದು. ಐ ಆಮ್ ನಾಟ್ ದ ಪ್ರೊಡ್ಯೂಸರ್. ನಾನು ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ, ಈ ಸಿನಿಮಾಲ್ಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರು ಇಲ್ಲಿಗೆ, ಈ ಸಿನಿಮಾ ಇಲ್ಲಿಗೆ ನಿಂತಿರೋ ಅಂಥದ್ದು. ಸೊ ದೇವರಾಣೆಗೆ ಹೇಳ್ತೀನಿ, ಕಳೆದ 1 ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ. ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ. ರಾತ್ರಿ 3 ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ. 3ರಿಂದ 8 ಗಂಟೆಗೆ ಹೆಂಗ್ ಮಲಗಕ್ಕೆ ಸಾಧ್ಯ ಆಗುತ್ತೋ ಮನುಷ್ಯ. ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರ ಇಲ್ಲಿರೋರು ಎಲ್ಲರ ಹತ್ರ ಜಗಳ ಆಡಿದ್ದೀನಿ ಸರ್ ನಾನು. ಇವ್ರ ಹತ್ರ ಕಿತ್ತಾಡಿದ್ದೀನಿ, ಪಾಪ ಇವ್ರ ಹತ್ರ ಕಿತ್ತಾಡಿದ್ದೀನಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DI ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ, ಸೆನ್ಸರ್ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ. ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಏನೋ ಮಾತಾಡ್ತಾ ಇದ್ದೀನಿ, ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನು ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್.